ನಮಸ್ಕಾರ. ಈಗ ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಸಿಗ್ತಾ ಇದೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಅದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿ ಕಾಲದಲ್ಲಿ ಅದರ ಅಡುಗೆಗಳನ್ನು ಮಾಡಿ ತಿಂದುಬಿಡಬೇಕು. ನಾನಿವತ್ತು ಸ್ವಲ್ಪ ದಿನಗಳ ಕಾಲ ಇಟ್ಟು ತಿನ್ನಬಹುದಾದಂಥ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ನಾನಿಲ್ಲೊಂದು 12ರಿಂದ 13 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಮೊದಲು ಎಲ್ಲ ನೆಲ್ಲಿಕಾಯಿಗಳನ್ನು ಚೆನ್ನಾಗಿ ತೊಳೆದಿದ್ದೀನಿ. ನಾವು ತೊಕ್ಕು ಮಾಡಿ ಇಟ್ಟು ತಿನ್ನೋದ್ರಿಂದ ನೆಲ್ಲಿಕಾಯಿ ಸ್ವಲ್ಪನೂ ಒದ್ದೆ ಇರಬಾರ್ದು, ಪೂರ್ತಿ ಒಣಗಿರಬೇಕು. ಮತ್ತು ಬೆಟ್ಟದ ನೆಲ್ಲಿಕಾಯಿ ತೊಗೋಬೇಕಾದ್ರೆ ಚೆನ್ನಾಗಿದೆಯಾ ಅಂತ ನೋಡಿ ತೊಗೋಬೇಕು. ಬಿಸಿಲಿಗೆ ಒಂಥರ ಆಗಿರುತ್ತೆ ಈ ಥರದ್ದು. ಮತ್ತು ಹುಳುಕೇನಾದರೂ ಇದ್ದರೆ ಅದರಿಂದ ತೊಕ್ಕು ಮಾಡಬಾರ್ದು, ಕೆಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತುರಿದು ಮಾಡ್ತಾಯಿದ್ದೀನಿ. ನಿಮಗೆ ತುರಿಯೋದು ಬೇಡ ಅನಿಸಿದ್ರೆ ತುರಿಯೋ ಬದಲು ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಮಾಡ್ಬೋದು. ಹೆಚ್ಚಿಬಿಟ್ಟು ರುಬ್ಬಿ ಮಾಡಬೇಕಾಗತ್ತೆ. ನಾನು ಈ ತೊಕ್ಕು ಮಾಡೋಕ್ಕೆ ಉಪಯೋಗಿಸಿರೋ ತುರಿಯೋ ಮಣೆ, ಚಮಚ, ತಟ್ಟೆ, ಚಾಕು ಎಲ್ಲನೂ ತೊಳೆದು ಸ್ವಲ್ಪನೂ ನೀರಿಲ್ಲದ ಹಾಗೆ ಒಣಗಿಸಿಟ್ಕೊಂಡಿದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ತೊಕ್ಕು ಜಾಸ್ತಿ ದಿನ ಹಾಳಾಗದೇ ಇರುತ್ತೆ. ನಾನು ಅಷ್ಟು ಬೆಟ್ಟದ ನೆಲ್ಲಿಕಾಯಿನ ತುರಿದಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ನೆಲ್ಲಿಕಾಯಿ ತೊಗೊಳ್ಳಿ. ಆಗ ಹೀಗೆ ನೋಡಿ ರಸರಸವಾಗಿರುತ್ತೆ. ಇದರಲ್ಲೇ ಇಷ್ಟೊಂದು ರಸ ಇರೋದ್ರಿಂದ ನಾವು ನೀರು ಹಾಕ್ತೇನೆ ಬೇಯಿಸ್ಕೊಳ್ಬಹುದು. ಬಾಣಲೆಗೆ ನಾನು ಒಂದು ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹುರ್ಕೊಳ್ಬೇಕು. ಮತ್ತು ನನಗನ್ನಿಸ್ತಾ ಇದೆ ಇದೊಂದು ಸ್ವಲ್ಪ ಕಡಿಮೆ ಆಯಿತು ಅಂತ, ಅದಕ್ಕೆ ಇನ್ನೂ ಅರ್ಧ ಚಮಚ ಸಾಸಿವೆ ಮೆಂತ್ಯ ಎರಡನ್ನೂ ಹಾಕಿದ್ದೀನಿ. ಒಟ್ಟು ನಾನೊಂದು 12 ಬೆಟ್ಟದ ನೆಲ್ಲಿಕಾಯಿಗೆ 1 ಚಮಚ ಸಾಸಿವೆ, 1 ಚಮಚ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಸಾಸಿವೆ ಹದವಾಗಿ ಹಾಕಿದ್ರೆ ಬೆಟ್ಟದ ನೆಲ್ಲಿಕಾಯಿ ಒಗ್ರು ಕಡಿಮೆ ಆಗುತ್ತೆ, ಅವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಬಣ್ಣ ಬದಲಾಗುತ್ತೆ ಮತ್ತು ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ. ಈಗ ಹುರಿದಿದ್ದಾಗಿದೆ. ಗ್ಯಾಸ್ ಆರಿಸ್ಬಿಟ್ಟು ಇದನ್ನು ತೆಗೆದು ಒಂದು ಕಡೆ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈಗ ಮತ್ತೆ ಅದೇ ಬಾಣಲೆಗೆ ನಾನೊಂದು 4 ಗುಂಟೂರು ಮೆಣಸಿನ್ಕಾಯಿ ಮತ್ತು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಒಂದು 2 ಎಸಳು ಕರಿಬೇವು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಪ್ರಮಾಣ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಉರಿ ಕಡಿಮೆ ಇಟ್ಕೊಂಡು ಗರಿ ಆಗೋವರೆಗೂ ಹುರ್ಕೊಳ್ಬೇಕು. ನಿಮಗೆ ಕರಿಬೇವನ್ನು ಒಂದ್ಸಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಗರಿ ಆಗಿದೆಯಾ ಅಂತ. ಈಗ ಆಗಿದೆ. ಇದಕ್ಕೆ ಹುರಿದಿಟ್ಟ ಮೆಂತ್ಯ ಸಾಸಿವೆನೂ ಹಾಕ್ಬಿಡ್ತಾ ಇದ್ದೀನಿ. ಇದೆಲ್ಲ ಬಿಸಿ ಆರಲಿ. ಬಿಸಿ ಬಾಣಲಲ್ಲಿ ಇನ್ನೂ ಗರಿ ಆಗುತ್ತೆ. ಈಗ ಪೂರ್ತಿ ಆರಿದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತೀನಿ. ಈಗ ಬಾಣಲೆಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಸುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ತೊಕ್ಕು ಬೇಗ ಕೆಡಲ್ಲ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಅರಿಶಿನ ಹಾಕ್ತೀನಿ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ನಾವು ಕರಿಬೇವನ್ನು ಹುರಿಯೋಕ್ಕೆ ಹಾಕಿದ್ರಿಂದ ಈಗ ಒಗ್ಗರಣೆಗೆ ಹಾಕ್ತಾಯಿಲ್ಲ. ಈಗ ತುರಿದು ಬೆಟ್ಟದ ನೆಲ್ಲಿಕಾಯಿನ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾವು ತುರಿದಿರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿ ಬೇಗನೆ ಬೇಯುತ್ತೆ. ಮತ್ತು ಇಲ್ಲಿ ಬೇಯೋಕ್ಕೆ ನಾವು ಸ್ವಲ್ಪನೂ ನೀರು ಹಾಕಬಾರ್ದು. ಬೆಟ್ಟದ ನೆಲ್ಲಿಕಾಯಿಲಿರೋ ರಸ ಮತ್ತು ಎಣ್ಣೆ ಎರಡೇ ಸಾಕಾಗತ್ತೆ, ಅದರಲ್ಲಿ ಚೆನ್ನಾಗಿ ಬೇಯುತ್ತೆ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಒಂದು ಸ್ವಲ್ಪ ಮುಂದೆ ಇರಲಿ, ಆವಾಗ ಬೇಗ ಕೆಡಲ್ಲ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ. ಮತ್ತೊಂದು 2 ನಿಮಿಷ ಬಾಡಿಸ್ಕೊಳ್ಬೇಕು, ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಬಾಡಿಸಿದ್ರೆ ಸಾಕಾಗುತ್ತೆ. ಈ ಹಂತದಲ್ಲಿ ಅಕಸ್ಮಾತ್ ನಿಮಗೆ ತುಂಬ ಒಣಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಚಮಚ ಎಣ್ಣೆ ಹಾಕ್ಬೋದು. ಈಗ ಚೆನ್ನಾಗಿ ಹೊಂದ್ಕೊಂಡಿದೆ. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಸಿದ್ಧವಾಗಿದೆ. ಬಿಸಿ ಪೂರ್ತಿ ಆರಲಿ. ಆರಿದ ಮೇಲೆ ಒಂದು ಗಾಳಿ ಆಡದೇ ಇರೋ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಮತ್ತು ತೊಕ್ಕು ಉಪಯೋಗಿಸ್ಬೇಕಾದ್ರೆ ಒಣಗಿರೋ ಚಮಚ ಹಾಕಿ ತೊಕ್ಕನ್ನು ತೆಕ್ಕೊಳ್ಬೇಕು. ಬಿಸಿ ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಸಿದ್ಧವಾಗಿದೆ. ನಿಮಗೆ ಈ ತೊಕ್ಕು ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ. ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.